ಇವಾಗಷ್ಟೇ ಮೂವಿ ನೋಡ್ಕೊಂಡು ಬಂದೆ. ತುಂಬ ಚೆನ್ನಾಗಿದೆ. ಒಂದು ಎಲ್ಲ ಹೊಸ ಟೀಮ್ ಸೇರಿ ಮಾಡಿರುವಂಥ ಮೂವಿ. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡೋ ಅಂಥ ಮೂವಿ. ಎಲ್ಲೂ ಬೋರ್ ಅಂತ ಆಗೋಲ್ಲ. ಸೊ ಒಂದು ಇವಾಗಿರೋ ಒಂದು ಲವ್ಗೆ ಏನು ಮೆಸೇಜ್ ಕೊಡಬೇಕು ಅದನ್ನು ಇದ್ರಲ್ಲಿ ಕೊಟ್ಟಿದ್ದಾರೆ. ನಂಬಿಕೆ ಹೇಗಿರುತ್ತೆ, ನಂಬಿಕೆ ಇಲ್ದಿದ್ರೆ ಹೇಗಿರುತ್ತೆ ಅನ್ನೋದೊಂದು ತುಂಬ ಚೆನ್ನಾಗಿದೆ. ಸೊ ಹಾಗೆ ನನ್ನ ಕಡೆಯಿಂದ ಟೀಮಿಗೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೊಸ ಪ್ರತಿಭೆಗಳಿಂದ ಮೇಲೆ ಮೇಲೆ ಬರಬೇಕು. ಹೆಚ್ಚೆಚ್ಚು ಕನ್ನಡ ಮೂವೀಸ್ಗಳು ಈ ಥರ ಬಂದರೆ ಇನ್ನೂ ಖುಷಿ ಆಗುತ್ತೆ. ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೆಯುತ್ತೆ. ಸೊ ಆಲ್ ದ ಬೆಸ್ಟ್. ಆ್ಯಕ್ಚುಲಿ ನನಗೂ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಅಂತಂದರೆ. ಏನೋ ಒಂದು ಸ್ಮಾಲಲ್ಲಿ ಟ್ರೈ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾಯಿದ್ದೆ. ಬಟ್ ನನ್ನ ಪ್ರಕಾರ ಒಂದು ಗುಡ್ ಅಟೆಂಪ್ಟ್ ಮಾಡಿದ್ದಾರೆ ಅಂತ ಅನಿಸ್ತಾಯಿದೆ. ಯಾಕಂದರೆ ಅವನ ಲೊಕೇಶನ್ಸ್, ಅಷ್ಟು ಜನ, ಕ್ಯಾನ್ವಸ್, ತುಂಬ ಒಬ್ಬನೇ ಸಿಂಗಲಾಗಿ ಹೋರಾಡಿ ಒಂದು ಸಿಂಗಲ್ ಮ್ಯಾನ್ ಆಗಿ ಹೋರಾಡಿ ಈ ಥರ ಒಂದು ಸಿನಿಮಾ ಮಾಡಿದ್ದು ತುಂಬ ಆಶ್ಚರ್ಯ ಮತ್ತು ಖುಷಿ ಆಗ್ತಾಯಿದೆ. ತುಂಬ ಚೆನ್ನಾಗಿ ಬಂದಿದೆ. ಒಂದು ಒಳ್ಳೆಯ ಮೆಸೇಜ್ ಇದೆ. ಒಂದು ಯೂತ್ಸ್ ಅಂದರೆ ಈಗಿನ ಜನ್ರೇಷನ್ಗೆ ತುಂಬ ಕನೆಕ್ಟ್ ಆಗುತ್ತೆ. ಸೊ ನೀವುಗಳೆಲ್ಲ ನೋಡಿ ಒಂದು ಕನ್ನಡ ಸಿನಿಮಾ ಸಪೋರ್ಟ್ ಮಾಡಿ, ಅವನ ಪ್ರಯತ್ನಕ್ಕೆ ಒಂದು ಫಲ ಸಿಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಮೊದಲಿಗೆ ಔಟ್ ಆಫ್ ಸಿಲೆಬಸ್ ಟೀಮ್ಗೆ ಕಂಗ್ರ್ಯಾಚುಲೇಟ್ ಮಾಡ್ತೀನಿ. ಯಾಕಂತಂದರೆ ನಾಟ್ ಸೊ ಈಸಿ ಈ ಥರದ್ದೊಂದು ಸೆನ್ಸಿಟಿವ್ ವಿಷಯ ಇಟ್ಕೊಂಡು ಸಿನಿಮಾ ಮಾಡೋ ಅಂಥದ್ದು, ಎಸ್ಪೆಷಲಿ ಎಲ್ಲ ಯಂಗ್ಸ್ಟರ್ಸ್ ನೋಡೋ ಅಂಥ ಸಿನಿಮಾ. ಆ್ಯಂಡ್ ಪ್ರದೀಪ್ ದೊಡ್ಡಯ್ಯ ಅವರು ತುಂಬ ವರ್ಷದ ಗೆಳೆಯ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಅದ್ಭುತವಾಗಿ ಒಂದು ಸಿನಿಮಾ ಮಾಡ್ತಾರಂತ. ಯಾಕಂತಂದರೆ ಕತೆ, ಚಿತ್ರಕಥೆ, ಸಂಭಾಷಣೆ, ಅದ್ರ ಜೊತೆಗೆ ನಿರ್ದೇಶನ, ಭಾಳಷ್ಟು ವಿಭಾಗಗಳಲ್ಲಿ ಕೆಲಸ ಮಾಡಿಕೊಂಡು ನಾಯಕ ನಟರಾಗಿ ತಮ್ಮನ್ನು ತಾವು ಲಾಂಚ್ ಮಾಡ್ಕೊಂಡಿದ್ದಾರೆ. ಅದು ಭಾಳ ಖುಷಿ ಅನಿಸುತ್ತೆ. ಆ್ಯಂಡ್ ಒಂದು ಅದ್ಭುತವಾದಂಥ ಒಂದು ಕಥೆನ ಸ್ಕ್ರೀನಲ್ಲಿ ಬಹಳ ನೈಜವಾಗಿ ಹೇಳಿದ್ದಾರೆ. ರಿಯಲಿಸ್ಟಿಕ್ ಆಗಿದೆ ಸಿನಿಮಾ. ಆ್ಯಂಡ್ ಎಲ್ಲ ಕಲಾವಿದರುಗಳು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಎಸ್ಪೆಷಲಿ ಎಡಿಟಿಂಗ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸ್ ಒಳ್ಳೆ ಕೆಲಸ ಮಾಡಿದ್ದಾರೆ. ಎಲ್ಲರೂ ಕೂಡ ಶುಭವಾಗಲಿ, ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಸಿನಿಮಾನ ಬನ್ನಿ, ಥಿಯೇಟ್ರಿಗೆ ಬಂದು ನೋಡಿ. ಈ ಸಿನಿಮಾ ಎಂಟೈರ್ ಟೀಮ್ನ ಬ್ಲೆಸ್ ಮಾಡಿ ಅಂತ ನನ್ನ ಕಡೆಯಿಂದ ಕೇಳ್ಕೊತೀನಿ. ಧನ್ಯವಾದ. ಥ್ಯಾಂಕ್ ಯು. ಏನು ಪ್ರದೀಪ್ ದೊಡ್ಡಯ್ಯ ಅವರು ಮೊದಲನೇ ಬಾರಿಗೆ ಒಂದು ಚೊಚ್ಚಲ ಪ್ರಯತ್ನದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ವಿಶೇಷವಾಗಿ ಕೆಲವು ಹೊಸತನಗಳನ್ನ ಪರಿಚಯ ಮಾಡಿದ್ದಾರೆ. ಸಾಕಷ್ಟು ಕಾಲೇಜ್ ಮಕ್ಕಳನ್ನ ಈ ಚಿತ್ರದಲ್ಲಿ ಇನ್ವಾಲ್ವ್ ಮಾಡಿ ಹೇಗೆ ಅದು ಔಟ್ ಆಫ್ ಸಿಲೆಬಸ್ ಅನ್ನೋದನ್ನು ಹೇಳೋವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಏನು ಕಾಲೇಜಲ್ಲಿ ಕಲ್ತಿರಲ್ಲ, ಜೀವನಕ್ಕೆ ಏನು ಅವಶ್ಯಕತೆ ಇದೆ ಅಂತ. ಚಿತ್ರ ಎಲ್ಲೂ ಬೋರ್ ಅಂತ ಅನಿಸಲ್ಲ, ತುಂಬ ಫಾಸ್ಟಾಗಿ ಹೋಗುತ್ತೆ. ಅಚ್ಯುತ್ ಅವರ ಅಭಿನಯ ಆಗಲಿ ಅಥವಾ ಮೊದಲ ಪ್ರಯತ್ನದಲ್ಲಿ ಪ್ರದೀಪ್ ಅವರ ಅಭಿನಯ ಮತ್ತು ಇಬ್ಬರೆಲ್ಲ ಹೊಸ ಮುಖಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಕನ್ನಡ ಚಿತ್ರಗಳನ್ನ ಹಿಡಿಸೋಣ ಹಾಗೂ ಕನ್ನಡ ಚಿತ್ರಗಳನ್ನ ನೋಡೋದ್ರ ಮುಖಾಂತರ ಹೊಸಬರಿಗೆ ಅವಕಾಶ ಮಾಡ್ಕೊಳ್ಳೋಣ. ಸೊ 19 ದಿವಸದಲ್ಲಿ ಮಾಡಿರ್ತಕ್ಕಂಥದ್ದು ಭಾಳ ವಿಶೇಷ ಆಗಿದೆ. ಸೊ ಎಲ್ಲರೂ ಈ ಸಿನಿಮಾನ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಹಾಯ್, ಸಿನಿಮಾ ನೋಡಿದೆ. ತುಂಬ ಚೆನ್ನಾಗಿದೆ ಸಿನಿಮಾ. ತೆಲುಗು, ತಮಿಳಲ್ಲೆಲ್ಲ ತುಂಬ ಇದೇ ಥರ ಸಿನಿಮಾ ಟ್ರೈ ಮಾಡಿದ್ದಾರೆ. ಯಾವುದಾದ್ರು ಮೊಬೈಲ್ ಇಟ್ಕೊಂಡು ಒಂದು ಮಾಡಿದಾರಲ್ಲ, ಲವ್ ಟುಡೇ, ಮತ್ತು ಬೇರೆ ಬೇರೆ ಥರ ಸಿನಿಮಾ ತುಂಬ ಜನ ಟ್ರೈ ಮಾಡಿದ್ದಾರೆ. ಬಟ್ ನಮ್ಮ ಕನ್ನಡದಲ್ಲಿ ಯಾರೂ ಟ್ರೈ ಮಾಡಿರಲಿಲ್ಲ ಈ ಥರ ಸಿನಿಮಾ. ಪ್ರದೀಪ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ 17 ಡೇಸಲ್ಲಿ ಈ ಸಿನಿಮಾ ಮಾಡಿದಾರಂತೆ. ಆಮೇಲೆ ಇಟ್ಸ್ ನಾಟ್ ಈಸಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಟೈಮ್ ಸ್ವಲ್ಪ ಮಿಸ್ಟೇಕ್ಸ್ ಇದೆ, ಬಟ್ ನಾಟ್ ಬ್ಯಾಡ್. ತುಂಬ ದ ಬೆಸ್ಟ್ ಆಫ್ ಬೆಸ್ಟ್ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಫಸ್ಟ್ ಹಾಫ್ ಸ್ವಲ್ಪ ನನಗೊಂಚೂರು ಗಿಜಿಬಿಜಿ ಅನಿಸ್ತು, ಬಟ್ ಸೆಕೆಂಡ್ ಹಾಫ್ ತುಂಬ ಗ್ರಿಪ್ಪಲ್ಲಿದೆ. ತುಂಬ ಎಮೋಷನ್ಸ್ ಇತ್ತು ಎಲ್ಲರಿಗೂ ಅವ್ರವ್ರ ಲೈಫಲ್ಲಿ. ಆಮೇಲೆ ಉಪ್ಪಿ ಸರ್ ಮೂವಿ ಮಾಡಿದಾರಲ್ಲ, ಅದೇ ಥರ ಇವರು ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ. ಅದೇ ಥರ ಜನರಿಗೆ ಒಂದು ಪ್ರೀಚ್ ಮಾಡಿದ್ದಾರೆ. ಪ್ಲೀಸ್ ದಯವಿಟ್ಟು ಬಂದು ಎಲ್ಲರೂ ಸಿನಿಮಾ ನೋಡಿ. ಥ್ಯಾಂಕ್ ಯು. ಔಟ್ ಆಫ್ ಸಿಲೆಬಸ್ ಚಿತ್ರನ ನೋಡಿದೆ, ಭಾಳ ಖುಷಿ ಆಯಿತು. ಯಾಕೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಈ ಸಾಫ್ಟ್ವೇರ್ ಯುಗ ಅಂತ ಏನು ಸ್ಟಾರ್ಟ್ ಆಯಿತು ಅಲ್ಲ, ಈ ಹಿಂದಿನ ಗಾಂಧರ್ವ ವಿವಾಹಗಳು ಆದಮೇಲೆ ಈ ಸಾಫ್ಟ್ವೇರ್ ಯುಗ ಸ್ಟಾರ್ಟ್ ಆದಮೇಲೆ ಬರ್ತಕ್ಕಂಥದ್ದು ಅಂದರೆ ತಾಂತ್ರಿಕತೆಯ ಆವಿಷ್ಕಾರ ಯಾವ ಒಂದು ಹಂತಕ್ಕೆ ತಲುಪಿ, ಅವಾಗೆಲ್ಲ ಮೊಬೈಲೆಲ್ಲ ಏನೂ ಇರಲಿಲ್ಲ. ಒಂದು ಮೊಬೈಲ್ನ ಒಂದು ಸಣ್ಣ ಮೆಸೇಜು ಒಂದು ಸಂಸಾರವನ್ನು ಮತ್ತು ಒಂದು ವ್ಯವಸ್ಥೆಯನ್ನೇ ಯಾವ ಮಟ್ಟಕ್ಕೆ ಬಂದು ನಿಲ್ಲಿಸುತ್ತೆ ಅನ್ನೋದನ್ನು ನಮ್ಮ ಪ್ರದೀಪ್ ಅವರು ಭಾಳ ಅದ್ಭುತವಾಗಿ ಚಿತ್ರಿಸಿದ್ದಾರೆ. ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ, ಸಂಗೀತ ಎಲ್ಲವನ್ನು ಅವರೇ ಮಾಡಿ ಒಂದು ಭವಿಷ್ಯದ ಒಬ್ಬ ಉತ್ತಮ ನಿರ್ದೇಶಕ ಅಂತಕ್ಕಂಥದ್ದನ್ನು ಅವರು ಪ್ರೂವ್ ಮಾಡಿದ್ದಾರೆ. ಕ್ಲೈಮ್ಯಾಕ್ಸಲ್ಲಿ ಸ್ವಲ್ಪ ನನಗೆ ಗೊಂದಲ ಆಯಿತು. ಅದು ಹ್ಯಾಪಿ ಎಂಡ್ ಆಗಿದ್ದಿದ್ರೆ ಪ್ರಾಯಶಃ ಎಲ್ಲರಿಗೂ ಅದು ರಿವೀಲ್ ಆಗ್ತಿತ್ತೇನೋ ಅನ್ನೋದು ನನ್ನ ಅನಿಸಿಕೆ. ಬಟ್ ಆಡಿಯನ್ಸ್ ಒಪ್ಕೊಂಡಾದ್ಮೇಲೆ ನಾನು ಏನು ಮಾಡೋಕ್ಕಾಗಲ್ಲ. ಒಳ್ಳೆಯದಾಗಲಿ ಪ್ರದೀಪ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಮಸ್ಕಾರ. ಈಗ ತಾನೇ ಔಟ್ ಆಫ್ ಸಿಲೆಬಸ್ ಸಿನಿಮಾ ನೋಡ್ಕೊಂಡು ಹೊರಗೆ ಬಂದ್ವಿ.
ನಾವು ಶಾಲೆ ಮತ್ತು ಕಾಲೇಜುಗಳಲ್ಲಿ ಏನು ಕಲಿತೀವಿ ಪುಸ್ತಕದ ಬದನೆಕಾಯಿ ಅಂತ ಹಿರಿಯರು ಕೆಲವರು ಏನು ಹೇಳ್ತಾರೆ ಅದೆಲ್ಲ ಜೀವನ ಅನ್ನೋದನ್ನು ಈ ಸಿನಿಮಾದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಕಾಲೇಜಲ್ಲಿ ಕಲಿಯೋದಲ್ಲ, ಪ್ರಾಕ್ಟಿಕಲ್ ಆಗಿರೋದು ಒಂದು ಜೀವನ ಅಂತ. ಯಾವುದೇ ನಿರ್ದೇಶಕರ ಕಡೆ ಕೆಲಸ ಮಾಡದೆ ಪ್ರದೀಪ್ ದೊಡ್ಡಯ್ಯ ಅವರು ಬಹುಶಃ ಸಿನಿಮಾನ ಪೂರ್ತಿ ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ಸಾಗಿಸಿದ್ದಾರೆ. ಸಿನಿಮಾ ಇವತ್ತಿನ ಯಂಗರ್ ಜನ್ರೇಷನ್ನು ಮದುವೆ ಆಗಬೇಕಾಗಿರೋರು ಮುಖ್ಯವಾಗಿ ಸಿನಿಮಾ ನೋಡಬೇಕು. ಬಹಳ ಚೆನ್ನಾಗಿ ಮಾಡಿದ್ದಾರೆ. ಸೆಕೆಂಡ್ ಹಾಫ್ ಅಂತೂ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಕ್ಲೈಮ್ಯಾಕ್ಸಲ್ಲಿ ಒಂದು ಸಣ್ಣ ಡೌಟ್ ಬಂತು, ಅದನ್ನು ಅವರು ಕ್ಲಾರಿಫಿಕೇಷನ್ ಕೊಟ್ಟರು. ಬಟ್ ಆಡಿಯನ್ಸ್ಗೆ ಆ ಕ್ಲಾರಿಫಿಕೇಷನ್ ಅರ್ಥ ಆಗಲ್ಲ. ಬಟ್ ಯಾವ ರೀತಿ ಬೇಕಾದ್ರೂ ಅರ್ಥ ಮಾಡ್ಕೋಬೋದು. ಆ ರೀತಿ ಒಂದು ಕ್ಲೈಮ್ಯಾಕ್ಸ್ನ ಕ್ರಿಯೇಟ್ ಮಾಡಿ ಜನಗಳ ಊಹೆಗೆ ಬಿಟ್ಬಿಟ್ಟಿದ್ದಾರೆ. ಮ್ಯೂಸಿಕ್ ಇರ್ಬೋದು, ಕ್ಯಾಮ್ರಾ ಇರ್ಬೋದು, ಎಲ್ಲ ಹೊಸಬರ ಪರ್ಫಾರ್ಮೆನ್ಸ್ ಇದೆ. ಏನಿದೆ, ಹಳಬರು ಒಂದು 3-4 ಜನ ಇದ್ದಾರೆ. ಯೋಗರಾಜ್ ಭಟ್ಟ ಇರ್ಬೋದು, ಮತ್ತು ಅಚ್ಯುತ್ ಕುಮಾರ್ ಇರ್ಬೋದು, ಇನ್ನೊಂದಿಬ್ಬರು ಇದ್ದಾರೆ ಅಷ್ಟೇ. ಅದು ಬಿಟ್ಟರೆ ಇನ್ನೆಲ್ಲ ಹೊಸ ತಂಡ ಕಟ್ಟಿಕೊಂಡು ಭಾಳ ಸುಂದರವಾದಂಥ ಒಂದು ಸಿನಿಮಾನ ಔಟ್ ಆಫ್ ಸಿಲೆಬಸ್ಸು ಇವತ್ತು ಸೆಲೆಬ್ರಿಟಿ ಶೋ ಮಾಡಿ ನಮಗೆಲ್ಲ ತೋರಿಸಿದ್ದಾರೆ. ಭಾಳ ಒಳ್ಳೆಯ ಸಿನಿಮಾ. ಮುಂದಿದ್ದು ಆಡಿಯನ್ಸು ನೀವುಗಳು ಡಿಸೈಡ್ ಮಾಡಬೇಕು. ಭಾಳಷ್ಟು ಜನ ಯಂಗ್ಸ್ಟರ್ಸ್ ಬಂದು ಒಳ್ಳೊಳ್ಳೆ ಸಿನಿಮಾ ಮಾಡ್ತಾಯಿದ್ದಾರೆ, ಒಳ್ಳೆ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡ್ತಾಯಿದ್ದಾರೆ. ಆ ರೀತಿಯ ಒಂದು ಪ್ರಯತ್ನಗಳಲ್ಲಿ ಔಟ್ ಆಫ್ ಸಿಲೆಬಸ್ ಗೆದ್ದಿದೆ ಅಂತ ನಾನಾದರೂ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಪ್ರದೀಪ್ ದೊಡ್ಡಯ್ಯ. ಇನ್ನು ಆಡಿಯನ್ಸ್ ಕೈನಲ್ಲಿ ಸಿನಿಮಾ ಇದೆ, ಅವರು ಈ ಸಿನಿಮಾನ ಗೆಲ್ಲಿಸಬೇಕು. ನಮಸ್ಕಾರ. ಔಟ್ ಆಫ್ ಸಿಲೆಬಸಲ್ಲಿ ನಾನು ಒಂದು ಮುಖ್ಯ ಪಾತ್ರದಲ್ಲಿ ಬಂದಿದ್ದೀನಿ ಅಂತ ಅದಕ್ಕೋಸ್ಕರ ನಾನು ಮಾತಾಡ್ತಾ ಇಲ್ಲ. ದೊಡ್ಡ ದೊಡ್ಡ ಸಿನಿಮಾಗಳ ತೆರೆ ಮೇಲೆ ಬಂದಾಗ ಇಂಥ ಚಿಕ್ಕ ಸಿನಿಮಾಗಳಿಗೆ ಪ್ರಾಮುಖ್ಯತೆ ಸಿಗೋದಿಲ್ಲ. ಅದನ್ನು ಜನರೇ ಒಬ್ರೊಬ್ಬರು ನೋಡಿ ಅದರ ಥ್ರೂ ದ ವರ್ಡ್ ಆಫ್ ಮೌತ್ ಅಂತ ನಾವೇನು ಹೇಳ್ತೀವಿ ಆ ರೀತಿಯಲ್ಲೇ ಗೆಲ್ಲಬೇಕು. ಒಂದು ಒಳ್ಳೆಯ ಪ್ರಯತ್ನ ಇವತ್ತು ಸಂಬಂಧಗಳಿಗಿದೆ. ಅಂದರೆ ಯಂಗ್ಸ್ಟರ್ಸಿಗೂ ಒಂದು ಮೆಸೇಜ್ ಇದೆ, ಫ್ಯಾಮಿಲಿಯವರಿಗೂ ಒಂದು ಮೆಸೇಜ್ ಇದೆ. ಸೊ ಹಾಗಾಗಿ ಎಲ್ಲರೂ ನೋಡಬೇಕಾದಂಥ ಒಂದು ಸಿನಿಮಾ. ಇವತ್ತು ಸಂಬಂಧಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಇಲ್ಲ. ಯಾವುದೋ ನೋಡಿರೋ ಒಂದು ಮೆಸೇಜ್ಗೆ ಫೋನಲ್ಲಿ ಬರುವಂಥ ಈ ಸೋಷಿಯಲ್ ಮೀಡಿಯಾದ ಬಗ್ಗೆ ನಮಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾ ಇದ್ದೀವಿ. ಸಂಬಂಧಗಳ ಬಗ್ಗೆ ಗಮನ ಕೊಡಬೇಕು, ಅನುಮಾನ ಕಡಿಮೆ ಮಾಡ್ಕೋಬೇಕು. ಜೀವನದಲ್ಲಿ ನಮ್ಮವರನ್ನು ಯಾರು ಅಂತ ನಾವು ಕಂಡು ಹಿಡಿಬೇಕು ಅನ್ನೋದನ್ನು ತುಂಬ ಭಾಳ ಚೆನ್ನಾಗಿ ಇದನ್ನು ಎಳೆಯಾಗಿ ಅದನ್ನು ಈ ಸಿನಿಮಾದಲ್ಲಿ ಹೇಳಿದ್ದಾರೆ. ದಯವಿಟ್ಟು ಎಲ್ಲರೂ ಇದನ್ನು ನೋಡಿ. ಥ್ಯಾಂಕ್ ಯು ಸೊ ಮಚ್. ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ. ಸ್ವಲ್ಪ ಸಿನಿಮಾ ನೋಡಿದ್ರಿ, ಒಂದು ಮನಸ್ಸಿಗೆ ನಿಜವಾಗ್ಲೂ ಒಂದು ಖುಷಿ, ನೋವು, ದುಃಖ ಎಲ್ಲನೂ ಇದೆ ಮೆಸೇಜಲ್ಲಿ ಈ ಸಿನಿಮಾದಲ್ಲಿ. ಯಾಕೆ ಅಂತಂದರೆ ಪ್ರತಿಯೊಬ್ಬರು ಲೈಫಲ್ಲಿ ಒಂದು ಲವ್ ಆಗೇ ಇರುತ್ತೆ. ಆದರೆ ಸಿನಿಮಾ ನೀವು ನೋಡಿದಾಗ ಅದು ಒಂದು ಕಡೆ ಒಂದು ಒಳ್ಳೆ ಫೀಲಿಂಗ್ ಇದೆ. ಏನಂದರೆ ಲಾಸ್ಟ್ ಕ್ಲೈಮ್ಯಾಕ್ಸ್, ಆ ಕ್ಲೈಮ್ಯಾಕ್ಸ್ಗೆಲ್ಲ ಉಪೇಂದ್ರ ಅವ್ರ ಥರ UI ಸಿನಿಮಾ ಥರ ಲಾಸ್ಟ್ ಕ್ಲೈಮ್ಯಾಕ್ಸು ತುಂಬ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. 2 ಥರ ಯೋಚನೆ ಮಾಡ್ಬೋದು. ಪ್ರತಿಯೊಬ್ಬ ಮನುಷ್ಯನಿಗೂ 2 ಯೋಚನೆ ಇರುತ್ತೆ. ಅದು ಸಿನಿಮಾ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಸಿನಿಮಾ ಮೆಸೇಜ್ ಇಷ್ಟೇ, ವಿ ಶುಡ್ ನಾಟ್ ಕೀಪ್ ಎನಿ ಕೈಂಡ್ ಆಫ್ ಅನುಮಾನ ಅನ್ನೋ ರೋಗ ಇದ್ದರೆ ಅದು ಯಾವುದೇ ಇದರಲ್ಲಾಗಲಿ ತುಂಬ ಕಷ್ಟ. ಬಟ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಆಲ್ ದಿ ಬೆಸ್ಟ್ ಟು ಎವ್ರಿ ಒನ್. ಆ್ಯಂಡ್ ಪ್ರದೀಪ್ ದೊಡ್ಡಯ್ಯ, ಗಾಡ್ ಬ್ಲೆಸ್ ಯು ಆ್ಯಂಡ್ ಯುವರ್ ಎಂಟೈರ್ ಟೀಮ್. ತುಂಬ ಚೆನ್ನಾಗಿ ಬಂದಿದೆ. ಗಾಡ್ ಬ್ಲೆಸ್ ಯು. ಚೆನ್ನಾಗಾಗಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಒಂದು ಅದ್ಭುತವಾದ ಸಿನಿಮಾ ನೋಡ್ಕೊಂಬಂದೆ. ಕೆಲವೊಂದು ಸಿನಿಮಾಗಳು ನಮಗೆ ಮಾಸ್ಸಾಗಿ ತುಂಬ ಇಷ್ಟ ಆಗುತ್ತೆ, ಕೆಲವೊಂದು ಕ್ಲಾಸಾಗಿ ಇಷ್ಟ ಆಗುತ್ತೆ. ಆ ಒಂದು ಕ್ಲಾಸ್ ಜಾನರ್ಗೆ ಸೇರುತ್ತೆ ನಮ್ಮ ಈ ಔಟ್ ಆಫ್ ಸಿಲೆಬಸ್ಸು. ಪ್ರದೀಪ್ ದೊಡ್ಡಯ್ಯ ಅವರು ನಾಯಕ ನಟನಾಗಿ ಅಭಿನಯಿಸಿ ಡೈರೆಕ್ಷನ್ ಮಾಡಿದ್ದಾರೆ. ಅವ್ರು ಹೇಳಿದ್ರು ನಾನು ಯಾವ ಸೆಟ್ಟಲ್ಲೂ ಕೂಡ ವರ್ಕ್ ಮಾಡಿಲ್ಲ ಅಂತ. ಬಟ್ ಒಂದಷ್ಟು ಸಿನಿಮಾಗಳಲ್ಲಿ ವರ್ಕ್ ಮಾಡಿರೋ ಒಂದಷ್ಟು ಅನುಭವಗಳನ್ನ ಈ ಸಿನಿಮಾ ಮುಖಾಂತರ ತೋರಿಸಿದ್ದಾರೆ. ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಕಥೆ ಆಗಿರ್ಬೋದು, ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಹೀರೋಯಿನ್ನು ಹಾಗೆ ಹೀರೋ ಮತ್ತು ಪ್ರತಿಯೊಬ್ಬರು ಕಲಾವಿದರುಗಳು ಕೂಡ ತುಂಬ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಮತ್ತು 2 ದೋಣಿಯಲ್ಲಿ ಕಾಲಿಡೋದು ತುಂಬ ಕಷ್ಟ ಅಂತ ಹೇಳ್ತಾರೆ. ಪ್ರದೀಪ್ ದೊಡ್ಡಯ್ಯ ಅವರು ಅಭಿನಯದ ಜೊತೆಗೂ ಕೂಡ ನಿರ್ದೇಶನವೂ ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಈ ಥರ ಒಂದು ತಂಡಕ್ಕೆ ನಮ್ಮಗಳ ಜೊತೆ ನೀವುಗಳು ಕೂಡ ಕೈ ಜೋಡಿಸಿ ಈ ಥರ ಒಂದು ಸಿನಿಮಾಗಳನ್ನ ಬೆಳೆಸ್ಬೇಕು ಅಂತ ಕೇಳ್ಕೊತೀನಿ. ಯಾಕಂದರೆ ಒಳ್ಳೆಯ ಸಿನಿಮಾ ಯಾವತ್ತೂ ಕಿಲ್ಲಾಗಬಾರ್ದು. ಇತ್ತೀಚೆಗೆ ಮ್ಯಾಕ್ಸ್ ರಿಲೀಸ್ ಆಯಿತು, ಮತ್ತು ಬಗೀರ, ಬೇರೆ ತೆರನಗಲ್ಲು, ತುಂಬ ಸಿನಿಮಾಗಳು ರಿಲೀಸ್ ಆಯಿತು. ಕೆಲವೊಂದು ಸಿನಿಮಾಗಳನ್ನ ನೋಡಿ ಉಪ್ಪಿಸೋದು UI ಕೂಡ ಎಲ್ಲ ಬೆಣ್ತಟ್ಟಿದ್ದೀರ. ಹೊಸಬರು ತಂಡ, ಹೊಸಬರು ಸಿನಿಮಾ ನೀವೆಲ್ಲರೂ ನೋಡಿ ಅರಸಿ ಒಂದು ಸರಿ ನೋಡಿ ಹೊಸಬ್ರಿಗೊಂದು ಚಾನ್ಸ್ ಕೊಡಿ. ಥ್ಯಾಂಕ್ ಯು. ಮೂವಿ ಔಟ್ ಆಫ್ ಸಿಲೆಬಸ್ಸು ತುಂಬ ಒಂಥರ ಈಗಿನ ಕಾಲದ ಜನ್ರೇಷನ್ಗೆ ಒಳ್ಳೆ ಮೆಸೇಜ್ ಹೇಳೋಂಥ ಪಿಕ್ಚರ್ ಇದು. ತುಂಬ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದಾರೆ.
ಏನಂದರೆ ಈಗೋನ ಬಿಡಬೇಕು, ನಾವು ಅನ್ನೋದಕ್ಕಿಂತ ನಮ್ಮವರು ಒಂದು ಟೈಮ್ ಕೊಟ್ಟು ಅರ್ಥ ಮಾಡ್ಕೊಳಂಗಿದ್ರೆ ತುಂಬ ಚೆನ್ನಾಗಿ ವಿವರಿಸಿದ್ದಾರೆ ಪಿಕ್ಚರಲ್ಲಿ. ಔಟ್ ಆಫ್ ಸಿಲೆಬಸ್ ಬಗ್ಗೆ ನಂಗೆ ಮುಂಚೆ ಗೊತ್ತಿರಲಿಲ್ಲ. ಹೀಗೆ ರೆಕಮೆಂಡೇಷನ್ ನನ್ನ ಫ್ರೆಂಡ್ಸ್ಗಳು ಹೇಳಿ ನಾನು ಮೂವಿಗೆ ಬಂದಿದ್ದು. ಬಂದಮೇಲೆ ಅಂತ ಗೊತ್ತಾಯಿತು ಪಕ್ಕಾ ಪೈಸಾ ವಸೂಲ್ ಪಿಕ್ಚರು. ಔಟ್ ಆಫ್ ಸಿಲೆಬಸ್ಸು, ಔಟ್ ಆಫ್ ಔಟು. ಕನ್ನಡ ಚಿತ್ರನ ಬೆಳೆಸ್ರಿ, ಕನ್ನಡ ಉಳಿಸ್ರಿ. ಈ ಪಿಕ್ಚರ್ ಮಾತ್ರ ಚೆನ್ನಾಗಿ ಓಡಲಿ ಅಂತ ನಾನು ಇಷ್ಟ ಹೇಳೋದು. ಸಿನಿಮಾ ತುಂಬ ಚೆನ್ನಾಗಿದೆ. ಪ್ರದೀಪ್ ಅವ್ರನ್ನ ಇಷ್ಟು ದಿನ ಮೋಟಿವೇಶನ್ ಸ್ಪೀಚರಾಗಿ ನೋಡಿರ್ತೀರ, ಇವಾಗ ರೈಟ್ರಾಗಿ, ಡೈರೆಕ್ಟ್ರಾಗಿ, ಫುಲ್ಲು ಆಲ್ರೌಂಡ್ರು, ಕೊರಿಯೋಗ್ರಾಫರ್, ಸ್ಟಂಟು ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲಾಸ್ಟಲ್ಲಿ ಒಂದು ಡೈಲಾಗ್ ಹೇಳ್ತಾರೆ, ಈ ಸ್ಕೂಲು ಕಾಲೇಜಲ್ಲೆಲ್ಲ ಎಲ್ಲ ಸಿಲೆಬಸ್ನೂ ಹೇಳ್ಕೊಡ್ತಾರೆ, ಆದರೆ ಜೀವನ ಇರೋದು ಔಟ್ ಆಫ್ ಸಿಲೆಬಸ್ಸಲ್ಲಿ ಅಂತ ಒಳ್ಳೆ ಕತೆ ಇರೋವಂಥ ಸಿನಿಮಾ. ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಯೂತ್ಫುಲ್ ಸಿನಿಮಾ, ಎಲ್ಲರೂ ಬಂದ್ಬೇಡಿ. ಥ್ಯಾಂಕ್ ಯು. ನಮಸ್ಕಾರ. ನಾನೇ ಫಿಲಮ್ ಡಿಸ್ಟ್ರಿಬ್ಯೂಟ್ ಮಾಡಿರೋದು. ಖಂಡಿತವಾಗೂ ಕಾಲೇಜ್ ಸ್ಟೋರಿ ಅಂದರೆ ಏನು ಅಂತ ತೋರಿಸಿದ್ದಾರೆ. ನಂತರ ಅದನ್ನು ಯಾವ ಥರ ಎತ್ಕೊಂಡೋಗಿ ಸೆಕೆಂಡ್ ಹಾಫಲ್ಲಿ ಕ್ಲೈಮ್ಯಾಕ್ಸು ಇಬ್ಬರಿಗೂ ಏನು ಒಂದು ಹೀರೋಗೂ ಏನಾಗಬೇಕು, ಹೀರೋಯಿನ್ಗೂ ಏನಾಗಬೇಕು ಅಂತ ಖಂಡಿತವಾಗೂ ಕ್ಲಾರಿಟಿ ಕೊಟ್ಟಿದ್ದಾರೆ ಸಿನಿಮಾ ಅಲ್ಲಿ. ಆ ರಿವೀಲ್ ಮಾಡುವಾಗ ತುಂಬ ಚೆನ್ನಾಗಿದೆ. ಐ ಆಮ್ ವೆರಿ ಹ್ಯಾಪಿ ಟು ಸೇ ದಿಸ್ ಫಿಲಮ್ ಇಸ್ ಎ ಗುಡ್ ಹಿಟ್ ಫಿಲಮ್ ಇನ್ 2025 ಸ್ಟಾರ್ಟಿಂಗ್ ದಿಸ್ ವೀಕ್. ಗುಡ್ ಲಕ್ ಟು ಅವರ್ ಹೀರೋ ಆ್ಯಂಡ್ ಡೈರೆಕ್ಟರ್. ಪ್ರೋತ್ಸಾಹ ಮಾಡಿ, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಈಗ ಬರ್ತಾ ಇರೋ ಒಳ್ಳೆ ನಿರ್ದೇಶಕರು ಮತ್ತು ಯುವತಿಯರಿಗೆಲ್ಲ ಬೇಕಾಗಿರೋದಕ್ಕೆಲ್ಲ ಬೇಕಾಗಿದ್ದು ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ನೋಡಿ ಕನ್ನಡ ಚಿತ್ರನ ಉಳಿಸಿ ಬೆಳೆಸಿ, ಅದನ್ನೆಲ್ಲರೂ ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಪ್ರದೀಪ್ ಅಂತ ಹೇಳ್ಬಿಟ್ಟು ಗದಿಮಾ ಸಿನಿಮಾದ ನಿರ್ದೇಶಕ. ಪ್ರದೀಪ್ ದೊಡ್ಡಯ್ಯವರು ಆಫ್ಕೋರ್ಸ್ ನಮ್ಮ ಕ್ಲೋಸ್ ಫ್ರೆಂಡ್ ಕೂಡ. ತುಂಬ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿದೆ. ಲೈಫ್ನ ಲೀಡ್ ಮಾಡಬೇಕು ಅಂತಂದರೆ ಆ್ಯಕ್ಚುಲಿ ಸಿಲೆಬಸ್ಸು ಕಲಿಬೇಕು. ಲೈಫ್ನ ಲೀಡ್ ಮಾಡಬೇಕು ಅಂತಂದರೆ ಸಿಲೆಬಸ್ ಕಲಿಬೇಕು. ಬಟ್ ಲೈಫ್ನ ಏನು ಅಂತ ತಿಳ್ಕೊಬೇಕು ಅಂತಂದರೆ ಔಟ್ ಆಫ್ ಸಿಲೆಬಸ್ ಬಂದು ನೋಡಬೇಕು. ತುಂಬ ಚೆನ್ನಾಗಿದೆ ಮೂವಿ, ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಪ್ರದೀಪ್ ಸರ್. ಥ್ಯಾಂಕ್ ಯು. ಔಟ್ ಆಫ್ ಸಿಲೆಬಸ್ ಅನ್ನೋ ಸಿನಿಮಾ ಪ್ರದೀಪ್ ದೊಡ್ಡಯ್ಯ ಮಾಡಿದ್ದಾರೆ. ಸೊ ಅವ್ರದ್ದು ಯಾವುದು ಸಿನಿಮಾ ಬ್ಯಾಕ್ಗ್ರೌಂಡ್ ಇಲ್ದಿಗ ಈ ಥರ ಒಂದು ಸಿನಿಮಾ ಮಾಡಿದ್ದಾರೆ ಅಂತಂದರೆ ತುಂಬ ಹೆಮ್ಮೆ ಪಡಬೇಕು. ಸೊ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಫಸ್ಟ್ ಹಾಫ್ಗೆ ಸೆಕೆಂಡ್ ಹಾಫ್ಗೆ ಏನು ರಿಯಾಲಿಟಿ ನಡೀತಿದೆ ಅನ್ನೋ ಸಿನಿಮಾನ ನೀಟಾಗೆ ತೋರಿಸಿದ್ದಾರೆ. ಕಾಲೇಜ್ ಲೈಫ್ಗೆ ಏನೇನು ನಡೀತಾ ಇದೆ ಇವಾಗ ರಿಯಾಲಿಟಿ ಬೇಕಾಗ ಅಂತ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕಡೆನೂ ಹೌಸ್ಫುಲ್ ಆಗ್ತದೆ ಸೆಕೆಂಡ್ ವೀಕು. ಸೊ ಫಿಲಮ್ ಡಿಸ್ಟ್ರಿಬ್ಯೂಟರ್ಸ್ ನಾವೇ. ಸೊ ನಾವು ಸಿನಿಮಾ ನೋಡಿ ಆಮೇಲೆ ತೊಗೊಂಡು ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಸೊ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಅವ್ರ ಟೀಮ್ಗೆ ಥ್ಯಾಂಕ್ ಯು. ಸೊ ಫಸ್ಟು ಸ್ಟಾರ್ಟ್ ಮಾಡ್ಬೇಕಾದ್ರೆ ನೀವೆಲ್ಲ ಪೋಸ್ಟ್ ನೋಡಿರ್ತೀರ, ಎಲ್ಲ ಕಡೆ ಪೋಸ್ಟ್ ಅಂಟಿಸಿದ್ದಾರೆ. ಸರ್ ಈಗ ಹೌಸ್ಫುಲ್ ಆಯ್ತಲ್ಲ, ಖುಷಿಲಿದ್ದೀವಿ ನಾವೆಲ್ಲರೂ. ನಮಗೆ ಸೀಟ್ ಇಲ್ಲ. ಸೊ ಅಲ್ಲಿ ಪ್ಯಾನ್ ಮಾಡಿ ನೋಡಿ, ಋತಿಕಾ ಪೇರೆಂಟ್ಸ್ ಎಲ್ಲ ಆಚೆ ಕೂತಿದ್ದಾರೆ. ಸೊ ಅವ್ರು ನೋಡಿದ್ದಾರೆ ಸಿನಿಮಾ. ಬೇರೆ ಪೋಸ್ಟರ್ದು ಯಾರೋ ಚೆನ್ನಾಗಿ ಹೇಳೋರು, ಯಾಕೆ ಹೀರೋಯಿನ್ಗೆ ಕಿರೀಟ ಹಾಕಿದ್ದೀರಾ ಅಂತ, ದೇವ್ರ ಥರ ಮಾಡಿದ್ದೀರಾ ಯಾಕೆ ಅಂತ. ಸರ್ ಅದು ಅನ್ಸೋ ಜಾಗಗಳು ಹಂಗಿರುತ್ತೆ. ಸೊ ಏನಂದರೆ ಡೇ ಬೈ ಡೇ ಪಿಕಪ್ ಆಗ್ತಿರೋದು, ವರ್ಡ್ ಆಫ್ ಮೌತ್ ಹೋಗ್ತಿರೋದು, ಜನಕ್ಕೆ ಕೇಳಿ ಜನನ ಕರ್ಕೊಂಬರ್ತಾ ಇರೋದು. ಇವತ್ತು ಖುಷಿ. ಹೌಸ್ಫುಲ್ ಅನ್ನೋದು ಜಾನ್ ಫಸ್ಟ್ ಆಗಿತ್ತು. ಜಾನ್ ಫಸ್ಟ್ ಒಂದು ಶೋ ಇಲ್ಲಿ ಗೋಪಾಲನ್ ಮಾಲಲ್ಲಿ ಆಗಿತ್ತು. ಇವತ್ತು ಹೊರಗಡೆಯಲ್ಲಿ ಆಫ್ಟರ್ನೂನ್ ಶೋನು ಹೌಸ್ಫುಲ್ಲು, ಇಲ್ಲೂ ಹೌಸ್ಫುಲ್ಲು. ಸೊ ಜನ ಕೈ ಹಿಡಿದಿದ್ದಾರೆ. ಯಾವತ್ತೂ ಕಂಟೆಂಟಿಗೆ ಬೆಲೆ ಇದೆ. ನಾನು ಎಕ್ಸ್ಟ್ರಾಡಿನರಿ ಸಿನಿಮಾ ಮಾಡಿದ್ದೀನಿ ಅಂತ ಏನು ಹೇಳಲ್ಲ, ಬಟ್ ಜನಕ್ಕೆ ಇಷ್ಟ ಆಗೋ ಥರ ಒಂದು ಸಿನಿಮಾ ಮಾಡಿದ್ದೀನಿ. ಅವಾಗಲೇ ಅವ್ರು ಇನ್ನೊಬ್ರಿಗೆ ಹೇಳೋದಲ್ವ. ಸೊ ಹಂಗಾಗಿ ಜನ ಬರ್ತಾಯಿದ್ದಾರೆ. ಸೊ ಈಗ ನಮ್ಮ ಕನ್ನಡ ಅವ್ರಿಗೂ ಲವ್ ಮಾಡಬಾರ್ದು ಅನ್ನೋ ಪ್ರಾಚಿ ಇದ್ದಾರೆ. ಸಿನಿಮಾ ನೋಡಿರೋ ಪ್ರಾಚಿ ಅಂತ ಗೊತ್ತಿರುತ್ತಿಲ್ಲ, ಐಶ್ವರ್ಯ. ಸೊ ತುಂಬ ಒಳ್ಳೆಯವರು ಕೂಡ ಕೆಟ್ಟವರು, ಮತ್ತು ತುಂಬ ಜಾಲಿ, ತುಂಬ ಎಮೋಷನಲ್ಲು, ಎಲ್ಲ ಥರ ಶೇಡ್ಸ್ ಇರೋ ಒಂದು ಏನಂತಾರದು, ಈ ವೆಲ್ವೆಟ್ ಕ್ಲಾತ್ ಬರುತ್ತಲ್ಲ, ಹಿಂಗಂದ್ರೆ ಒಂದು ಕಲರ್ ಹಿಂಗಂದ್ರೆ ಒಂದು ಕಲರ್, ಆ ಥರ ಒಂದು ಶೇಡ್ಸ್ ಇರೋ ಋತಿಕಾ ಶ್ರೀನಿವಾಸ್ ಇದ್ದಾರೆ, ದಿವ್ಯಾ. ಸೊ ನಮ್ಮ ಪ್ರಕೃತಿಯವರು ಇದ್ದಾರೆ. ಪಾಪ ಅದು ಹೇಳೋದು ಬೇಡ, ಸಿನಿಮಾ ನೋಡಿರೋರು ಗೊತ್ತಾಗುತ್ತೆ ಇವ್ರು ಹೆಂಗೆ ಬಂದರು ಅಂತ, ಇಲ್ಲಿ ಹೆಂಗೆ ಬಂದರು ಇವರು ಅಂತ ಇರುತ್ತೆ. ಸೊ ನಮ್ಮ ಸುನಿಲ್ ಇದ್ದಾರೆ. ಅವರು ವಿಲನ್ನು ಬರೀ ಸಿನಿಮಾದಲ್ಲಿ, ಲೈಫಲ್ಲಿ ಹೀರೋನೇ ಅವರು. ಅವ್ರ ಮನೆಯವ್ರಿಗೆಲ್ಲ ಹೀರೋ, ವೆರಿ ನೈಸ್ ಪೀಪಲ್. ಸೊ ಅವ್ರ ಮಾತು ಕೇಳೋಣ. ಸೊ ತುಂಬ ಖುಷಿ ಆಗ್ತಿದೆ. ಸೊ ಈಗ ತಾನೇ ನಾವು ಥಿಯೇಟ್ರಿಂದ ಆಚೆ ಬರ್ತಾ ಇದ್ದೀವಿ, ಬಟ್ ಥಿಯೇಟ್ರಲ್ಲಿ ಆ್ಯಕ್ಚುಲಿ ಸೀಟೇ ಸಿಗಲಿಲ್ಲ. ಸೊ ಇಟ್ ವಾಸ್ ಲೈಕ್ ವೆರಿ ತುಂಬಾ ಎಂಜಾಯ್ ಮಾಡ್ತಿದ್ರು ಥಿಯೇಟ್ರಲ್ಲಿ. ಆ್ಯಂಡ್ ಕೆಲವರು ಹೇಳ್ತಿದ್ರು ಲೈಕ್ ನನಗೆ ಅಳುನೇ ಬಂದುಬಿಡ್ತು ಕೆಲವೊಂದು ಸೀನ್ಸ್ ನೋಡಿ. ಸೊ ಅಷ್ಟೊಂದು ಕನೆಕ್ಟ್ ಆಗ್ತಿದ್ದಾರೆ ಆಡಿಯನ್ಸು. ಐ ಥಿಂಕ್ ದಟ್ ಈಸ್ ಇಟ್ ಸೆಲ್ಫ್ ಮೇಡ್ ದಿಸ್ ಫಿಲಮ್ ಅ ವಿನ್ನರ್. ಸೊ ಐ ಆಮ್ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ಇಟ್. ತುಂಬ ಖುಷಿ ಆಗ್ತಿದೆ. ಯಾ
ಸೊ ಎಸ್ ತುಂಬ 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 ಖುಷಿ ಆಗ್ತಿದೆ. ರಿತಿಕಾ ಹೇಳ್ದಂಗೆ ಹೌಸ್ಫುಲ್ ಇತ್ತು ಥಿಯೇಟರ್ ಇವತ್ತು, ನಮಗೆ ಜಾಗ ಇರಲಿಲ್ಲ. ಆ್ಯಂಡ್ ನಾವು ಮೋಸ್ಟ್ ಆಫ್ ದ ಇಂಟರ್ವ್ಯೂಸಲ್ಲಿ ನಮ್ಮದು ಲೊಕೇಶನ್ಸ್ ತುಂಬ ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂತ ನಮ್ಮ ಪಾಯಿಂಟ್ ಆಫ್ ವ್ಯೂ ನಾವು ಹೇಳ್ತಾ ಇದ್ವಿ. ಬಟ್ ಇವತ್ತು ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಸ್ಟೋರಿಗೋಸ್ಕರ. ತುಂಬ ಒಳ್ಳೆ ಮೆಸೇಜ್ ಏನೋ ಕೊಡ್ತಿದ್ದೀರಾ ಈ ಮೂವಿ ಮೂಲಕ ಅಂತ ಎಲ್ಲರೂ ಹೇಳಿದ್ದಾರೆ ಇವತ್ತು. ಸೊ ಎಸ್, ತುಂಬ ಖುಷಿ ಆಗ್ತಿದೆ, ವೆರಿ ಎಕ್ಸೈಟೆಡ್. ಆ್ಯಂಡ್ ಇನ್ನು ಮುಂದೆನೂ ಎವ್ರಿ ಡೇ ಹೌಸ್ಫುಲ್ ಆಗಬೇಕು ಅಂತ ನಾನು ಫಿಂಗರ್ಸ್ ಕ್ರಾಸ್ಡ್. ಹಾಯ್, ನಮಸ್ತೆ ಎಲ್ಲರಿಗೂ. ಸೊ ಹೌಸ್ಫುಲ್ ಆಗ್ತಾಯಿದೆ ಆ್ಯಂಡ್ January 1st ಫುಲ್ ಹೌಸ್ಫುಲ್ ಅಂದರೆ ನನಗೆ ಬಹಳ ಖುಷಿ ಆಗ್ತಿದೆ. ವೀಕ್ ಡೇಸಲ್ಲಿ ಬರ್ತಿದ್ದಾರೆ, ವೀಕೆಂಡ್ಸ್ ಕೂಡ ಬರ್ತಿದ್ದಾರೆ. ಸೊ ಆ್ಯಂಡ್ ಬಂದವರೆಲ್ಲ ಎಲ್ಲರೂ ಚೆನ್ನಾಗಿದೆ ಆ್ಯಂಡ್ ಎಂಟರ್ಟೈನ್ಮೆಂಟ್ ಸಕ್ಕತ್ತಾಗಿದೆ ಅಂತಲೇ ಎಲ್ಲರೂ ಹೇಳ್ತಿದ್ರು. ಹಾಡಿಂದ ಹಿಡಿದು ಡೈಲಾಗ್ಸಿಂದ ಹಿಡಿದು ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಟೀಮ್ ಐ ಆಮ್ ರಿಯಲಿ ಖುಷಿ ಆಗ್ತಿದೆ. ಆ್ಯಂಡ್ ಎಸ್, ಆ್ಯಂಡ್ ಐ ಹೋಪ್ ಎಲ್ಲರಿಗೂ ನಮ್ಮ ಸಿನಿಮಾಗೆ ಸಕ್ಸಸ್ ಬರಲಿ ಅಂತ ನಾನು ಕೇಳ್ಕೊತೀನಿ. ಯೂಶಲಿ ಫಿಲಮ್ನ ಪ್ರಮೋಟ್ ಮಾಡಿ ಫಿಲಮ್ನ ಓಡಿಸೋದು ಅದು ಇದು ಅವೆಲ್ಲ ಇನ್ ಸಿಲೆಬಸ್. ಜನ ಅವರಾಗವರೇ ಇನ್ಸ್ಟಾಗ್ರಾಮ್ನ ನೋಡಿ ಅಲ್ಲಿ ನೋಡಿ ಬರೋದು ಔಟ್ ಆಫ್ ಸಿಲೆಬಸ್. ಆ್ಯಕ್ಚುಲಿ ಒಳ್ಳೆ ಸಾಂಗ್ಸ್ಗಳಿದೆ, ಒಳ್ಳೆ ಕಾನ್ಸೆಪ್ಟ್ ಇದೆ. ದಯವಿಟ್ಟು ಬನ್ನಿ, ಕಡೆ ತನಕ ಕೂತ್ಕೊಂಡು ಚಿತ್ರ ನೋಡಿ. ನೀವು ಹೋಗ್ಬೇಕಾದ್ರೆ ಇದೊಂದು ಒಳ್ಳೆ ಸಿನಿಮಾ, ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿ ಹೊರಗಡೆ ಹೋಗ್ತೀರಾ. ದಯವಿಟ್ಟು ಥಿಯೇಟ್ರಿಗೆ ಬಂದು ನಮ್ಮ ಫಿಲಮ್ನ ನೋಡಿ. ಥ್ಯಾಂಕ್ ಯು. ಜೀವನ ಇರೋದು ಸಿಲೆಬಸ್ ಅಲ್ಲ, ಜೀವನ ಇರೋದು ಔಟ್ ಆಫ್ ಸಿಲೆಬಸ್.